ಹೌದು ನೋಡ ಮರಯ್ಯ. ಯಾಕಂದ್ರ ಆ ಪರಮೇಶ್ವರ್ ದೇಶಮುಖರ್ಗೂ ನಮ್ಮ ಪಾಟೀಲ್ಗಾದ ಜಗಳದೊಳಗ ನಮ್ಮ ಪಾಟೀಲ್ ಜೈಲ್ ಹೋದ್ಮೇಲಂತೂ ನಮ್ಮ ಕೈಯ ಕಟ್ಟಿ ಹಾಕ್ದಂಗ ಆಗೈತಿ. ಇವತ್ತು ಹೆಂಗಾದ್ರು ನಮ್ಮ ಹುಲಿ ಪಂಜರದಿಂದ ಹೊರಗೆ ಬರುತ್ತಲ್ಲ, ಬಂದ ಮೇಲೆ ಇವರು ನಮ್ದು ಅವಶ್ಯರು ನೋಡು. ಅಷ್ಟೇ ಅಲ್ಲ ರುದ್ರ, ನಮ್ಮ ಪಾಟೀಲ್ ಎಲ್ಲ ಟೈಮ್ ನಮಗೆಲ್ಲ ಬಾಯಿಗೆ ಬಂದಂಗ ಮಾತಾಡಿ ನಮ್ಮನ್ನೆಲ್ಲ ಹಲ್ಲಕ್ಕಿಂತ ಅವನ ಮಾಡಿದ ಆ ದೇಶಮುಖ ಜನಕ ನಾವೇನನ್ನು ಸರಿಯಾಗಿ ಪಾಠ ಕಲಿಸಕಬೇಕ ಕಲ್ಸಕಬೇಕು. ಯಾಕಂದ್ರ ನಮ್ಮ ಪಾಟೀಲ್ ಊರಾಗಿಲ್ಲ ಅಂತ ಹೇಳಿ ಆ ನನ್ನ ಮಕ್ಕಳು ನಮ್ಮ ಮಾತಾಡಿ ಮತ್ ಒಂದ ಎರಡ ಅದನ್ನೇನಾದ್ರೂ ನೆನ್ಸ್ಕೊಂಡ್ರ ಹಂಗಲ್ಲಿಂದ ನೆತ್ತಿತನ ಉರಿಯುತ್ತ. ಅದಕ್ಕ ಮಗ ನಾನು ಓಡಿ ಜನರೆಲ್ಲ ಕರ್ಕೊಂಬಂದ್ರಾತಂತ ಮಾಡಿದ್ದೆ. ಹೆಂಗದ್ರು ಊರ್ಗ್ ಹೋದ್ಮೇಲೆ ಎಲ್ಲಾರನು ಅಲ್ಲೇ ಸೇರ್ಸಿದ್ರಾತಂದ ನಾನು ಒಬ್ಬನ ಬಂದ ನೋಡು. ಒಂದ ಮಾತು ಹೇಳ್ಬೇಕಂದ್ರ ನಮ್ಮ ಪಾಟೀಲ್ರು ಬಿಡುಗಡೆ ಆಗತ್ತಲ್ಲ ಅಷ್ಟ ಸಾಕ. ಬಿಡುಗಡೆ ಅನ್ನಕೇನ ಬಂದ್ರ ಮುಚ್ಚಿರ್ಲೆ ಬಾಯಿನ ಬೋಳಿ ಮಕ್ಕಳು, ನಾನು ಜೈಲಿನಿಂದ ಬಿಡುಗಡೆ ಬರೋತ್ನ್ಯಾಗ ಈ ರೀತಿ ಜೈಕರಕ್ಕೆ ಸ್ವಾಗತ ಮಾಡಕ ನಾನೇನು ಯುದ್ಧದಾಗ ಗೆದ್ದ ಬಂದ ವೀರ ಸೈನಿಕರು ಅಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮನು ಅಲ್ಲ. ಕತ್ತಿನಿಂದ ಗಣಿಗಾರಿಕೆ ಮಾಡ್ತಿದ್ದ ನನ್ನ ಮೇಲೆ ದೇಶ ಕಾರ್ಯ ನಾನು ಮಾಡ್ತಿದ್ದ ಗಣಿಗಾರಿಕೆ ದೇಯಿಂದ ನಡೆದೈತಿ ಅಂತ ನನ್ನ ಮೇಲೆ ಸರ್ಕಾರಕ್ಕೆ ಫಿರ್ಯಾದಿ ಕೊಟ್ಟ ಆ ಕಳ್ಳ ನನ್ನ ಮಗ ಪರಮೇಶ್ವರ್ ದೇಶಮುಖ್ ಅವನ ಕುತಂತ್ರಕ್ಕೆ ಸಿಕ್ಕ ನಾನು ಬಲಿಪಶು ಆಗ್ಬಿಟ್ಟೆ. ಆದ್ರೆ ಏನಾಯ್ತ್ರಿ ಪಾಟೀಲ್ರ, ಇವತ್ತಲ್ಲ ನಾಳೆಲ್ಲ ಯಾವತ್ತಿದ್ರು ನೀವೇ ನಮ್ಮ ಪಾಲಿನ ದೇವ್ರಂತ ನಾವು ತಿಳ್ಕೊಂಡವೇ ಮುಗಿದೋಯ್ತು. ನೀವು ನಿಮ್ಮ ಪಾಲಿನ ದೇವ್ರು ಅಂತ ತಿಳ್ಕೊಂಡ್ರ ಅದ್ ಹೆಂಗ ಮುಗಿತೈತಿ ತಿಳ್ಕೊಬೇಕಾದ್ರೆ ತಿಳ್ಕೊಂಡಿದ್ರ ಅದು ಇಷ್ಟೊಂದು ದೀರ್ಘಕ್ಕ ಹೋಗ್ತಾ ಇರ್ಲಿಲ್ಲ. ಆ ದೇಶಮುಖನ ಕುತಂತ್ರದಿಂದ ನಾನು ಜೈಲು ಬಾಲು ಸೇರ್ತಾ ಇರ್ಲಿಲ್ಲ. ಪ್ರಜ್ವಲಿಸಿರುವ ದೀಪನ ಹಣ್ಣಂತ ತಿನ್ನಾಕ್ ಹೋಗಿ ಮೈ ಸುಟ್ಕೊಂಡು ಪತಂಗದ ಹುಳ ನಾನಾಗ್ಬಿಟ್ಟೆ. ಪತ್ತೊಂಬತ್ತು ಹುಳ ನಾನಾಗ್ಬಿಟ್ಟೆ ಅಂತ ನಮ್ಮ ವೈರಿ ಎದುರು ಸೋಲಪ್ಕೊಂಡು ಊರಾಗ ತಲೆ ತಗ್ಗಿಸಿ ನಡಿಬೇಕಂತ ಮಾಡಿರ. ಸೋಲು ಎನ್ನುವುದು ಈ ವಿಷಗಂಡ ಪಾಡಿನ ಅಕ್ಕಪಕ್ಕದಲ್ಲಿ ಸುಳಬಾರ್ದು. ಸರಿ ಮೋಸಗಳಿಗೆಂದ ಒಣ ತೊಟ್ಟವರ ಬಂದ ಚಲದಂಕ ಮನ್ನನಿಗೆ ಸೋಲು ಎನ್ನುವ ಮಾತು ಕನಸಿನ ಮಾತು. ಕನಸಿನ ಮಾತು. ನಾನು ಯಾರು? ಪಾಟೀಲ್, ವಿಶ್ಕಂಠರಾವ್ ಪಾಟೀಲ್. ಹೇಳಿ ಕೇಳಿ ಮೊದಲ ಪಕ್ಕ ಬಿಲ್ಲಂಡ್ರಿ ನನ್ನ ಮಗನ. ಇದಕ್ಕಂತಾರ ನೋಡ್ರಿ ಅಪ್ಪು ಹುಟ್ಟಿದ ಮಾತು ಅಂತ. ಮತ್ತಿಷ್ಟೋ ತನಕ ನಾ ಮಿಂಡ್ರಿ ಹುಟ್ಟಿದ್ ಮಾತಾಡಿದ್ ನನಗೆ ಅದು ಹಂಗಲ್ರಿ ಪಾಟೀಲ್. ಹೋಗಲ್ ಬಿಡ್ರಿ ಪಾಟೀಲ್ರ, ಯಾಕಂದ್ರ ಇಷ್ಟು ದಿವಸ ನೀವು ಊರಾಗಿರ್ಲಿಲ್ಲ, ಈ ಊರಿಗೆ ಬಂದಿರಿ ಅಂದ್ಮೇಲೆ ಇನ್ನು ಮುಂದೆ ನಿಮ್ಮ ಕೆಲಸ ಏನಪ್ಪ? ನಿಮ್ಮ ಮೇಲೆ ವಕ್ರ ದೃಷ್ಟಿ ಬೀರಿ ನಿಮ್ಮನ್ನೇ ಮಟ್ಟ ಹಾಕಕ್ ನೋಡಿದ್ರಲ್ಲ ಆ ನನ್ನ ಮಕ್ಕಳು ಅವರ ನಿರ್ನಾಮ ಆಗ್ಬೇಕು. ಅಂದ್ರ ನಮ್ಮ ಎದುರು ನಿಂದ್ರಕ ಯಾವ ವೈರು ನೀರಲ್ಲ, ನಾವು ನಡೆಸ್ತಾರ ಗಣಿಗಾರಿಕೆನೂ ನಿಲ್ಲಂಗಿಲ್ಲ. ನಿನ್ನ ಮಾತು ಬುದ್ಧಿಶಕ್ತಿ ಚಂಡಿಗಿರ್ತ ನಿಜ, ಆದ್ರ ಅದನ್ನ ಸುಮ್ಮನೆ ಬಿಟ್ರದು ಯಾವ ಕಾಲಕ್ಕೂ ಪುಟ್ಟಂಗಿಲ್ಲ. ಏನ್ ಮುಂದ ಆ ಚಂಡ ನನ್ನ ಕೈಯಾಗಿರ್ಬೇಕು, ನಾನು ಪುಟ್ಟಿಸಿದಂಗ ಪುಟ್ಟಿಬೇಕು. ಅದ್ರಾಗ ನಮ್ಮ ಕಾರ್ಯ ಸಾಧನೆ ಮಾಡ್ಕೋಬೇಕು. ಮದವೇರಿದ ಮದ್ದಾನೆಯ ಮದನ ಹೆಂಗಿಳಿಸ್ಬೇಕನ್ನೋ ಬುದ್ಧಿವಂತಿಕೆ ನಿಮಗಿರುವಾಗ ನಿಮ್ಮ ಕಾರ್ಯ ಕೈಗೂಡೋದು ಹೆಂಗಿರತ್ರಿ? ಅದು ಹೆಂಗಿರತ್ತ? ಕರವಾಯ್ತು ನೋಡೆ ಬೈರ ನಿನ್ನ ಮಾತು. ಆಡಿದ ಮಾತು ಇಟ್ಟ ಗುರಿ ಕೊಡಿದ ವಚನ ಎಂದು ತಪ್ಪದ ಗಂಡುಗಳಿನ ವಿಶ್ಕಂಠರಾವ್ ಪಾಟೀಲ್ ಅಂದಾಗ ಇವ್ರ ಕೈಕೊಂಡು ಕಾರ್ಯ ಏಡಲಾರ್ದ ಅದಂಗಿರುತ್ತೋ ಅಂದಂಗ ನೀನು ಅನುಮಾನದ ಅಲೆಯಲ್ಲಿ ತೇಲಿ ನಾನು ಯಾರು ಎನ್ನುವ ಸಂಶಯದ ಸುಳಿಯ ಸಿಗಬೇಡಿ.
ನಾನು ಪರಮೇಶ್ವರ ದೇಶಮುಖ ಅವರ ಅಳಿಯ ನರಸಿಂಹ ಅಂತ ನನ್ನ ಹೆಸರು. ನೀನು ನನ್ನ ಪರಮ ವೈರಿ ಓ ದೇಶಮುಖ ನಳೆಯರ ನೀನು ಯಾಕ್ಲೆ ನನ್ನ ಕೋಳಿಗೆ ಮಾಲಿ ಹಾಕಿದಿ? ಇದೇನು ಸ್ವಾಗತದ ಸೂಚಕ ಅಂತ ತಿಳ್ಕೊಳ್ಳೋ ಅಥವಾ ಅವಮಾನದ ಸೂಚಕ ಅಂತ ತಿಳ್ಕೊಳ್ಳೋ? ಹಂಗೆಲ್ಲ ತಪ್ಪು ತಿಳ್ಕೊಬೇಡ್ರಿ. ಇದು ನನ್ನ ಮಾವನವರು ಅಂದ್ರ ಪರಮೇಶ್ವರ ದೇಶಮುಖ ಅವರು ಜೈಲಿಂದ ಬಿಡುಗಡೆ ಆಗಿ ಬರ್ತಿರೋ ನಿಮಗೆ ತೋರಿಸಿದ ಗೌರವ ಸಂಕೇತ ಅಂತ ತಿಳ್ಕೊಳ್ರಿ. ಮುಚ್ಚಲೆ ಬಾಯಿನ ಆ ನನ್ನ ಬದ್ಧ ವೈರಿ ನನಗೆ ಅವಮಾನ ಮಾಡಿದ್ದು ಸಾಲದೆ ನಿನ್ನ ಕೈಯಾಗ ಹಾರ ಕೊಟ್ಟು ಕಳ್ಸನ. ಅವು ಮಾಡಿದ್ದ ಗಾಯದ ಮೇಲೆ ಒಪ್ಪು ಸಾವಿರ ಹಾಕ. ಹೋಗೇಳ ನಿನ್ನ ಮಾವಂಗ ಅವು ಕಳಿಸಿದ ಅರ್ಕ ನಾನು ಕೊಟ್ಟ ಬಹುಮಾನ ಏನು ಅಂತ ಎತ್ತ ವಿಷಯ ಇದ್ದಂಗ ಹೇಳ ಮತ್ತ. ಅಲ್ರಿ ಪಾಟೀಲ್ರ ನನ್ನ ಮಾತಾಡ ಕೇಳ್ರಿ. ಹುಡ್ಸಿದ್ದ ಅಪ್ಪನ ಮಾತ ಕೇಳ ತಿಕ್ಕಲ್ಲ ನನ್ನ ಮಗನ. ನನಗ ಬುದ್ಧಿ ಅದ ಹೇಳಕ್ ಬಂದ ನಡಿಲಿಂದ ನಿಲ್ಲು. ಹೋಗ ನಿನ್ ಮಾವುಗ ಗುಹೆಯಲ್ಲಿದ್ದ ಸಿಂಹ ಹೊರಗ ಬಂದೈತಿ. ಇನ್ನು ಮುಂದೆ ಅದು ಕಾಟ ತಡ್ಕೊ ಅಂತ ಹೇಳೋದು. ಮೂರ್ಖನಿಗೆ 100 ಕಾಲ ಬುದ್ಧಿ ಹೇಳಿದರು ಅದು ಬೋರ್ಗಲ್ ಮೇಲೆ ಮಳೆ ಸುರಿದಂತೆ ಅಂತ ಬಲ್ಲವರು ನಿಮ್ಮಂತವ್ರ ಕಂಡೆ ಹೇಳಿರ್ಬೇಕು. ನಮ್ಮಂತವ್ರನ್ನ ಅಲ್ಲ ಮತ್ತೆ ನಾನ್ ನೋಡಿ ಹೇಳ್ಯಾರ ಅಂತ ತಿಳ್ಕೊಂಡು ಸುಮ್ ಜಾಗ ಅದು ನಿಜಾನೇ. ನಿಮ್ಮ ನೆದರ್ ಹಾಕೋಕ್ ಆಗೋದಿಲ್ಲ ಅಂತ ಹೆದರಿ ಒಳಗಿಂದೊಳಗ ಒಪ್ಪಂದ ಮಾಡ್ಕೊಳಕ್ ಬಂದ್ರ ಮಕ್ಕಳ ಎದ್ದಕ್ಕೆಲ್ಲ ಬಗ್ಗೋದಿಲ್ಲ. ನಮ್ಮ ದುರ್ಗದ ಹುಲಿ ಎಲ್ಲರೂ ಹುಲಿ ಮತ್ತೆ ಆಗ್ತಾಡ ಹೊಡ್ರಿ ಅಲ್ಲಿಗೆ ಶುರು ಮಾಡ್ರಿ ನಮ್ಮ ಮೆರವಣಿಗೆ. ಮುಟ್ಟು ತನಕ ಒಟ್ಟ ನಮ್ಮ ಮೈರಿಗೆ ನೋಡ ತನಕ ನಮ್ಮ ಮೆರವಣಿಗೆ ನಿಲ್ಬಾರ್ದು ನೋಡಮ್ಮ. ದಾಡ್ರಿ ಪಾಟೀಲ್ರ, ಈಗ ನೀವು ಹೊರಗಡೆ ಬಂದ್ರೆ ವಿಷಯ ಕೇಳಿ ನಮ್ಮೂರಾಗಂತೂ ಹಬ್ಬ ಹಬ್ಬ ಮಾಡ್ದಂಗ್ ಮಾಡಕತ್ತಾರ. ನಿಮ್ಮ ಕುಣಿತ ನೋಡ್ಬೇಕಂತ ನಾವ್ 3 ಜನ ಕಾದು ಕುಂತಾರಿ. ಈಗ ಯಾಕೋ ಎಲ್ಲ ನಮ್ಮ ಮಂದಿ ಬಂದಿದ್ದ ಅವ್ರು ಬೇಕ್ರಿ ಬೇಕು. ಯಾಕಂದ್ರ ಇಷ್ಟು ದಿವಸ ನೀವು ಜೈಲಾಗಿದ್ದು ನಿಮ್ಮ ಮನಸ್ಸು ತುಕ್ಕಿಡ್ದಂಗ ಆಗೈತಿ. ನೀವು ಕುಣಿಯ ಕುಣಿತಕ್ಕದ ಬಿಟ್ಟು ಹೋಗ್ಬೇಕು. ಅದು ನೋಡಿ ಮಕ್ಕಳು ಹೊಟ್ಟೆ ಉರ್ಕೋಬೇಕು ಅಂದ್ರೆ ಚಾಲು ಮಾಡಮಂತ್ಯಾ ಚಲೋ ಮಾಡು. ಶುರು ಆಗ್ಲಿ.